टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಿನಲ್ಲಿರ್ತಾರೆ. ಈ ಪ್ರಶ್ನೆಗೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಉತ್ತರ ನೀಡಿದೆ. ಅತ್ಯಾಚಾರ ಕೇಸ್ನಲ್ಲಿ ದೋಷಿ ಅಂತ ತೀರ್ಪು ನೀಡಿರುವಂತಹ ನ್ಯಾಯಾಲಯ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ. ಜೈಲಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಎದೆ ನಡುಕ ಶುರುವಾಗಿದೆ. ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ಅಪರಾಧಿ, ಇಂದು ಜೈಲು ಶಿಕ್ಷೆ ಪ್ರಕಟ. ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಜೈಲು. ಪ್ರಜ್ವಲ್ ಕಂಗಾಲು. ಎಸ್, ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಅಪರಾಧಿ. ಪ್ರಜ್ವಲ್ ವಿರುದ್ಧ ದಾಖಲಾಗಿದ್ದ 4 ಅತ್ಯಾಚಾರ ಪ್ರಕರಣಗಳಲ್ಲಿ ಕೆಆರ್ ನಗರ ಮಹಿಳೆಯ ಕೇಸಲ್ಲಿ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದೆ. ದೋಷಾರೋಪ ನಿಗದಿ ಮಾಡಿದ 4 ತಿಂಗಳ ದಾಖಲೆ ಸಮಯದಲ್ಲೇ ಜನಪ್ರತಿನಿಧಿಗಳ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ್ ಭಟ್ ತೀರ್ಪು ಪ್ರಕಟಿಸಿದ್ದಾರೆ. ಈ ಮೂಲಕ ಕಳೆದ 1 ವರ್ಷದಿಂದ ಜೈಲಿನಲ್ಲಿ ಕಂಬಿ ಎಣಿಸ್ತಿರೋ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ವರ್ಷಗಳ ಸೆರೆವಾಸ ಖಾಯಮಾದಂತಿದೆ. ನಿನ್ನೆಯಷ್ಟೇ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದ್ದು ಇವತ್ತು ಎಷ್ಟು ವರ್ಷಗಳ ಶಿಕ್ಷೆ ಅಂತ ಪ್ರಕಟಿಸಲಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 376 2K ಅಡಿ ಮಹಿಳೆಯ ಮೇಲೆ ಹಕ್ಕು ಚಲಾಯಿಸುವ ಸ್ಥಿತಿಯಲ್ಲಿದ್ದು ಅತ್ಯಾಚಾರ ಎಸಗುವುದು, ಐಪಿಸಿ ಸೆಕ್ಷನ್ 376 2N ಅಡಿ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗೋದು, ಐಪಿಸಿ ಸೆಕ್ಷನ್ 354A ಲೈಂಗಿಕತೆಗೆ ಬೇಡಿಕೆ ಇಡೋದು, 354B ಮಹಿಳೆಯನ್ನ ವಿವಸ್ತ್ರಗೊಳಿಸೋದು, ಐಪಿಸಿ ಸೆಕ್ಷನ್ 354C ಅಡಿ ಮಹಿಳೆಯ ಅಶ್ಲೀಲ ದೃಶ್ಯ ಚಿತ್ರೀಕರಿಸೋದು, ಐಪಿಸಿ ಸೆಕ್ಷನ್ 506 ಅಡಿ ಜೀವ ಬೆದರಿಕೆ ಆರೋಪ, ಐಪಿಸಿ ಸೆಕ್ಷನ್ 201 ಅಡಿ ಸಾಕ್ಷ್ಯನಾಶ ಮತ್ತು ಐಟಿ ಕಾಯ್ದೆ ಅಡಿ ಆರೋಪಗಳು ಸಾಬೀತಾಗಿವೆ. ಈ ಎಲ್ಲಾ ಸೆಕ್ಷನ್ಗಳಡಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದೆ. ಹೀಗಾಗಿ ಕನಿಷ್ಠ 10 ವರ್ಷಗಳಿಂದ ಹಿಡಿದು ಗರಿಷ್ಠ ಜೀವನ ಪರ್ಯಂತ ಜೈಲು ಶಿಕ್ಷೆ ನೀಡುವ ಅವಕಾಶ ಕೋರ್ಟ್ಗಿದೆ. ತೀರ್ಪು ಪ್ರಕಟವಾಗ್ತಿದ್ದಂತೆ ಗಳಗಳನೆ ಕಣ್ಣೀರಿಟ್ಟ ಪ್ರಜ್ವಲ್. ಶಿಕ್ಷೆ ಪ್ರಮಾಣ ಪ್ರಕಟಿಸುವ ಮುನ್ನ ಪ್ರಜ್ವಲ್ ಪ್ರತಿಕ್ರಿಯೆ. ಕೋರ್ಟ್ ತೀರ್ಪು ಪ್ರಕಟಿಸುವ ವೇಳೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಂತ್ರ ಪಠಿಸ್ತಿದ್ರು. ಅತ್ಯಾಚಾರ ಕೇಸಲ್ಲಿ ಅಪರಾಧಿ ಅಂತ ಕೋರ್ಟ್ ಘೋಷಣೆ ಮಾಡ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಗಳಗಳನೆ ಕಣ್ಣೀರಿಟ್ರು. ಕಣ್ಣೀರಿಡ್ತಲೇ ಕೋರ್ಟ್ನಿಂದ ಪ್ರಜ್ವಲ್ ಹೊರಬಂದಿದ್ರು. ಇನ್ನು ಇವತ್ತು ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ನಡೆಸಲಿರೋ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ 2 ಕಡೆ ವಾದ ಆಲಿಸಲಿದೆ. ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ಪಡೆದ ಬಳಿಕವೇ ಕೋರ್ಟ್ ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದೆ. ಹೀಗಾಗಿ ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣ ಇವತ್ತು ಏನ್ ಹೇಳ್ತಾರೆ ಅನ್ನೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ನಾನು ತಿಹಾರ್ ಜೈಲಿಗೆ ಹೋಗಿಲ್ವಾ, ಕಾನೂನನ್ನ ಪ್ರಶ್ನಿಸಬಾರದು. ಪ್ರಜ್ವಲ್ ರೇವಣ್ಣ ವಿರುದ್ಧದ ಕೋರ್ಟ್ ತೀರ್ಪಿಗೆ ಡಿಕೆ ಪ್ರತಿಕ್ರಿಯೆ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿನ ಬಗ್ಗೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು. ನನ್ನ ಒಳಗೆ ಹೋಗುವಂತ ತಿಹಾರ್ ಜೈಲಿಗೆ ಕಳಿಸಿದ್ರು, ನಾನು ಹೋಗಿಲ್ವಾ, ಕಾನೂನನ್ನ ಪ್ರಶ್ನೆ ಮಾಡಬಾರದು, ಕೋರ್ಟ್ಗೆ ತಲೆಬಾಗಬೇಕು ಅಂತ ಹೇಳಿದ್ರು. ಕಾನೂನು ನಾವು ಪ್ರಶ್ನೆ ಮಾಡೋದು ಬರೋದಿಲ್ಲ. ಯಾವತ್ತೂ ನಾವೆಲ್ಲ ನ್ಯಾಯಾಲಯಕ್ಕೆ ತಲೆ ಬಾಕೊಂಡು ಬಂದಿದ್ದೇವೆ. ನ್ಯಾಯಾಲಯ ಏನು ಹೇಳ್ತದೆ ನಾನು ಕೇಳಬೇಕು, ಎಲ್ಲರೂ ಕೇಳಬೇಕು. ನಾವು ಕೇಳ್ಕೊಂಡು ಬಂದಿಲ್ವಾ? ನನ್ನ ಒಳಗೆ ಹೋಗುವಂತ ಕಳಿಸಿದ್ರು ತಿಹಾರ್ಗೆ, ಹೋಲ್ವ ನಾನು ಈಚೆ ಬಂದೆ ಅನುಭವಿಸಿದೆ. ಈಗ ಅದನ್ನು ನಾನು ಅಕ್ವಿಟ್ ಆಗಲಿಲ್ವಾ? ಜಡ್ಜಸ್ಸು ಅದನ್ನು ನೋಡಿರ್ತಾರೆ, ನ್ಯಾಯ ಯಾವುದು ಅನ್ಯಾಯ ಇದೆ ಅಂತ. ಏನೇನು ಎವಿಡೆನ್ಸ್ ಇತ್ತೋ ನಮಗೇನು ಗೊತ್ತಿಲ್ಲ. ಅದೆಲ್ಲ ನಾವು ಪೇಪರ್ ಓದಿದ್ದಷ್ಟೇ, ಅದು ಬಿಟ್ಟರೆ ನಮಗೇನು ಮಾಹಿತಿ ಗೊತ್ತಿಲ್ಲ. ಏನಾರಿದ್ರೆ ಅವರು ಪಾರ್ಟಿಯವರಿದ್ದಾರೆ, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಇತ ಪ್ರಜ್ವಲ್ ತಂದೆ ರೇವಣ್ಣ ಮತ್ತು ತಾಯಿ ಭವಾನಿ ಆಘಾತಕ್ಕೊಳಗಾಗಿದ್ದು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಪ್ರಜ್ವಲ್ ರೇವಣ್ಣ ಅಪರಾಧಿ ಅನ್ನೋದನ್ನಂತೂ ಕೋರ್ಟ್ ತೀರ್ಪು ನೀಡಿಯಾಗಿದೆ. ಆದರೆ 10 ವರ್ಷ ಸೆರೆವಾಸವೋ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯೋ ಎಂಬ ಸಸ್ಪೆನ್ಸ್ಗೆ ಇವತ್ತು ಉತ್ತರ ಸಿಗಲಿದೆ. ದೆಹಲಿಯಿಂದ ಮಹೇಶ್ ಜೊತೆಗೆ ರಮೇಶ್, TV9 ಬೆಂಗಳೂರು.